ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇಂದು 14ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ 13ನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡ್ವು ಅಂತೇಳಿ ಒಂದ್ಸರ್ತಿ ರೀಕ್ಯಾಪ್ ಮಾಡೋಣ. 13ನೇ ಅಧ್ಯಾಯದಲ್ಲಿ ಮೊದಲಿಗೆ ಅರ್ಜುನ ಪ್ರಶ್ನೆಗಳನ್ನು ಕೇಳುತ್ತಾನೆ. 6 ಪ್ರಶ್ನೆಗಳನ್ನು ಕೇಳುತ್ತಾನೆ. ಕ್ಷೇತ್ರ ಅಂದರೆ ಯಾವುದು? ಕ್ಷೇತ್ರಜ್ಞ ಯಾರು? ಪ್ರಕೃತಿ ಅಂದರೆ ಯಾವುದು? ಪುರುಷ ಯಾರು? ಜ್ಞಾನ ಅಂದರೆ ಏನು? ಜ್ಞಾನದ ಗುರಿ ಯಾವುದು ಅನ್ನೋದನ್ನು ಅರ್ಜುನ ಕೇಳುತ್ತಾನೆ. ಸೊ ಭಗವಂತ ಹೇಳ್ತಾರೆ, ಕ್ಷೇತ್ರ ಅಂದರೆ ಈ ಶರೀರ, ಕ್ಷೇತ್ರಜ್ಞ 1 ಆತ್ಮ, ಕ್ಷೇತ್ರಜ್ಞ 2 ಪರಮಾತ್ಮ, ಪುರುಷ ಅಂದರೆ ಭಗವಂತ, ಪ್ರಕೃತಿ ಅಂದರೆ ಈ ಐಹಿಕ ಪ್ರಕೃತಿ, ಜ್ಞಾನ ಅಂದರೆ ಕ್ಷೇತ್ರಜ್ಞನನ್ನ ಮತ್ತು ಅವನ ನಡುವಿನ ಅಂತರವನ್ನು ಅರ್ಥೈಸಿಕೊಳ್ಳುವಂಥದ್ದು, ಜ್ಞಾನದ ಗುರಿ ಪರಮಾತ್ಮನನ್ನ ತಿಳಿಯುವುದು ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಅರ್ಜುನ ಕೇಳಿರುವಂಥ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಭೌತಿಕ ಪ್ರಕೃತಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಸೊ ಇಂದು ನಾವು ಭೌತಿಕ ಪ್ರಕೃತಿಯ 3 ಗುಣಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳಲಿದ್ದೇವೆ. ಗುಣತ್ರಯ ವಿಭಾಗ ಯೋಗ ಇಂದಿನ ಅಧ್ಯಾಯದ 14ನೇ ಅಧ್ಯಾಯದ ಹೆಸರು. ಇದರಲ್ಲಿ 4 ಸೆಕ್ಷನ್ಗಳಿವೆ. ಸೊ ಮೊದಲ ಸೆಕ್ಷನ್ನಲ್ಲಿ ಈ 3 ಗುಣಗಳು ಯಾವುವು ಅನ್ನೋದನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. 2ನೇ ಸೆಕ್ಷನ್ನಲ್ಲಿ ಹೇಗೆ ಒಂದು ಗುಣ ಇನ್ನೊಂದು ಗುಣವನ್ನು ಮೀರಿ ಅದು ಮೇಲುಗೈಯನ್ನು ಸಾಧಿಸಲು ಪ್ರಯತ್ನಿಸುತ್ತಾ ಇರುತ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ನಮ್ಮ ಸಾವಿನ ಮೇಲೆ ಕೂಡ ಈ 3 ಗುಣಗಳು ಹೇಗೆ ಪರಿಣಾಮ ಬೀರುತ್ತದೆ, ಮುಂದಿನ ಜನ್ಮದ ಮೇಲೆ ಕೂಡ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಈ 3 ಗುಣಗಳನ್ನು ಮೀರಿ ಮೇಲಕ್ಕೆ ಏರಬೇಕು ಅನ್ನೋದನ್ನು ಭಗವಂತ ಹೇಳ್ತಾರೆ. ಹೇಗೆ ಈ 3 ಗುಣಗಳನ್ನು ಮೀರಿ ಮೇಲಕ್ಕೆ ಹೋಗಬಹುದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿ ಮಿತೋ ಗತಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಅರ್ಜುನ, ಈಗ ನಾನು ನಿನಗೆ ಕೊಡ್ತಾ ಇರುವಂಥ ಜ್ಞಾನ ಅತ್ಯುತ್ತಮ ಜ್ಞಾನ. ಜ್ಞಾನ ಯೋಗದ ಅಧ್ಯಾಯಗಳಲ್ಲೇ ಅತ್ಯುತ್ತಮವಾದ ಜ್ಞಾನ ಇದು. ಭೌತಿಕ ಪ್ರಕೃತಿಯ 3 ಗುಣಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ಈ ಜ್ಞಾನವನ್ನು ತಿಳಿದುಕೊಂಡ ಮುನಿಗಳೆಲ್ಲ ಪರಮಸಿದ್ಧಿಯನ್ನು ಪಡೆದರು. ಯಾರೇ ಆಗಲಿ ಈ ಜ್ಞಾನವನ್ನು ತಿಳಿದುಕೊಂಡ್ರೆ ಅವರು ಪರಮಸಿದ್ಧಿಯನ್ನು ಪಡೆಯಬಹುದು ಅನ್ನೋದನ್ನು ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯಥಂತಿ ಚ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಸೊ ಭಗವಂತ ಹೇಳ್ತಾರೆ, ಯಾರು ಈ ಜ್ಞಾನದಲ್ಲಿ ನೆಲೆಗೊಳ್ಳುತ್ತಾರೋ ಅವರು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುತ್ತಾರೆ ಅಂತ ಭಗವಂತ ಹೇಳ್ತಾರೆ. ಅವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ, ಯಾಕೆಂದರೆ ಒಂದು ಬಾರಿ ನನ್ನ ಲೋಕಕ್ಕೆ ಯಾರು ಬರುತ್ತಾರೋ ಅವರು ಮತ್ತೆ ಮರಳಿ ಇಲ್ಲಿಗೆ ಬರುವುದಿಲ್ಲ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಹೇಗೆ ಇಲ್ಲಿ ಪ್ರಕೃತಿ ಗುಣಗಳ ಸಹವಾಸದಿಂದ ಜೀವಿಯು ಈ ಐಹಿಕ ಜಗತ್ತಿನ ಬಂಧನದಲ್ಲಿದ್ದಾನೆ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ಪ್ರಕೃತಿ ಗುಣಗಳು ಯಾವುವು, ಅವು ಹೇಗೆ ಕೆಲಸ ಮಾಡುತ್ತವೆ, ಅವು ಹೇಗೆ ಬಂಧಿಸುತ್ತವೆ ಮತ್ತು ಬಿಡುಗಡೆಯನ್ನು ಕೊಡುತ್ತವೆ ಎಂದು ಈ ಅಧ್ಯಾಯದಲ್ಲಿ ಭಗವಂತ ವಿವರಿಸುತ್ತಾರೆ. ಸೊ ಇಲ್ಲಿ ಈ ಜ್ಞಾನದ ಅರಿವಿನಿಂದ ಅನೇಕ ಮಂದಿ ಋಷಿಗಳು ಮಹರ್ಷಿಗಳು ಪರಿಪೂರ್ಣತೆಯನ್ನು ಸಾಧಿಸಿ ದಿವ್ಯ ಲೋಕಕ್ಕೆ ಹೋಗಿದ್ದಾರೆ. ಅದೇ ಜ್ಞಾನವನ್ನು ಭಗವಂತ ಇನ್ನೂ ಉತ್ತಮವಾದ ರೀತಿಯಲ್ಲಿ ವಿವರಿಸುತ್ತಾರೆ ಅಂತ ನಾವಿಲ್ಲಿ ನೋಡಬಹುದು. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಭರತ ವಂಶದವನಾದ ಅರ್ಜುನನೇ, ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು. ಅದು ಜನನದ ಮೂಲ.
ನಾನು ಆ ಬ್ರಹ್ಮನ್ಗೆ ಗರ್ಭಧಾನ ಮಾಡಿ ಎಲ್ಲ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ. ಸೊ ಇದು ಜಗತ್ತಿನ ಒಂದು ವಿವರಣೆ. ಆಗುವುದೆಲ್ಲದಕ್ಕೆ ಕಾರಣವಾದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಜನೆ. ಪ್ರಕೃತಿ ಮತ್ತು ಪುರುಷರ ಈ ಸಂಯೋಜನೆಯನ್ನು ಸ್ವತಃ ಪರಮ ಪ್ರಭುವೇ ಸಾಧ್ಯ ಮಾಡುತ್ತಾರೆ. ಸಮಸ್ತ ವಿಶ್ವದ ಅಭಿವ್ಯಕ್ತಿಯ ಒಟ್ಟು ಕಾರಣ ಮಹತ್ತತ್ವ. ಐಹಿಕ ಕಾರಣದ ಒಟ್ಟು ವಸ್ತುವನ್ನು ಕೆಲವೊಮ್ಮೆ ಬ್ರಹ್ಮನ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಗುಣತ್ರಯಗಳಿವೆ. ಒಟ್ಟು ವಸ್ತು ಪರಮ ಪುರುಷನಿಂದ ಗರ್ಭವನ್ನು ಪಡೆಯುತ್ತದೆ. ಹೀಗೆ ಅಸಂಖ್ಯಾತ ವಿಶ್ವಗಳು ಸಾಧ್ಯವಾಗುತ್ತವೆ. ಈ ಒಟ್ಟು ಐಹಿಕ ವಸ್ತು ಅಥವಾ ಮಹತ್ತತ್ವವನ್ನು ವೇದ ಸಾಹಿತ್ಯದಲ್ಲಿ ಬ್ರಹ್ಮನ್ ಎಂದು ವರ್ಣಿಸಿದೆ. ಮಂಡಕ ಉಪನಿಷತ್ತು 1.1.9. ತಸ್ಮಾದ್ ಏತದ್ ಬ್ರಹ್ಮ ನಾಮರೂಪಂ ಅನ್ನಂಚ ಜಾಯತೆ. ಈ ಬ್ರಹ್ಮಕ್ಕೆ ಪರಮಪುರುಷನು ಜೀವಿಗಳ ಬೀಜಗಳನ್ನು ನೀಡಿ ಗರ್ಭದಾನ ಮಾಡುತ್ತಾನೆ. ಭೂಮಿ, ನೀರು, ಅಗ್ನಿ ಮತ್ತು ವಾಯು ಇವುಗಳಿಂದ ಪ್ರಾರಂಭಿಸಿ 24 ಘಟಕಾಂಶಗಳು ಎಲ್ಲವೂ ಐಹಿಕ ಶಕ್ತಿ. ಅವುಗಳೆಲ್ಲ ಸೇರಿ ಮಹದ್ ಬ್ರಹ್ಮ ಅಥವಾ ಐಹಿಕ ಪ್ರಕೃತಿ. ಸೊ ಇಲ್ಲಿ ಹೇಗೆ ಈ ಸೃಷ್ಟಿಯನ್ನ ಭಗವಂತ ಮಾಡುತ್ತಾರೆ ಅಂತೇಳಿ, ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರಧಾಪಿತ. ಕುಂತಿಯ ಪುತ್ರನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ರೆ ಎಲ್ಲದಕ್ಕೂ ಬೀಜವನ್ನು ನೀಡುವ ತಂದೆ ನಾನೇ ಅಂತೇಳಿ. ಈಗ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮನ ಜನನವಾಗುತ್ತದೆ ಅಲ್ವಾ? ಹೇಗೆ ಬ್ರಹ್ಮನಿಗೆ 4 ವೇದಗಳ ಜ್ಞಾನ ಪ್ರಾಪ್ತಿ ಆಗುತ್ತೆ. ಅದಲ್ಲದೆ ಇಲ್ಲೀಗ ಸೃಷ್ಟಿಯನ್ನ ಮಾಡುವಾಗ ಹೇಗೆ ಮಹಾವಿಷ್ಣು ಶಂಭುವಿನ ಏಜೆನ್ಸಿ ಮೂಲಕ ಈ ಜೀವಿಗಳ ಬೀಜವನ್ನ ದುರ್ಗೆಗೆ ಕಳಿಸುತ್ತಾನೆ. ದುರ್ಗೆ 3 ಗುಣಗಳಿಂದ ಅವನ್ನ ಕವರು ಮಾಡುವಂಥದ್ದು. ಬ್ರಹ್ಮ ಆ ಜೀವಿಗಳಿಗೆ ವಿಧ ವಿಧವಾದ ರೂಪವನ್ನ ಕೊಡುವಂಥ ಕಾರ್ಯವನ್ನ ಮಾಡುವಂಥದ್ದು. ಸೊ ಇಲ್ಲಿ ಬ್ರಹ್ಮ ಸೆಕೆಂಡರಿ ಕ್ರಿಯೇಟರ್, ಪ್ರೈಮರಿ ಕ್ರಿಯೇಟರ್ ಮಹಾವಿಷ್ಣು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಸೊ ಎಲ್ಲದಕ್ಕೂ ಬೀಜವನ್ನು ನೀಡುವ ತಂದೆ ನಾನು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾರೆ. ಈಗ ಕೇವಲ ಭಾರತೀಯರಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಗಳಿಗೂ ಬೀಜವನ್ನು ನೀಡುವ ತಂದೆ ನಾನು ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಆದ್ರಿಂದ ಭಗವದ್ಗೀತೆಯ ಜ್ಞಾನ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ, ಇಡೀ ಮಾನವ ಕುಲಕ್ಕೆ ಇರುವಂಥದ್ದು. ಸೊ ನಮ್ಮೆಲ್ಲರ ತಂದೆ ಪರಮಪಿತ ಒಬ್ಬನೇ ಅಂತ ತಿಳಿದುಕೊಂಡಾಗ ನಮ್ಮಲ್ಲಿ ಆ ವಿಶ್ವ ಭ್ರಾತೃತ್ವದ ಭಾವನೆ ಬರುತ್ತದೆ ಅಲ್ವಾ? ಆದ್ರಿಂದ ಈ ಭಗವದ್ಗೀತೆಯ ಜ್ಞಾನವನ್ನ ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಾಗ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಸಾಧ್ಯ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಸೊ ಈಗ ಈ ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ. 3 ಗುಣಗಳಿಂದ ನಮ್ಮನ್ನ ಇಲ್ಲಿ ಬಂಧಿಸಲಾಗುತ್ತದೆ. ನಾವು ನಿತ್ಯವಾದ ಜೀವಿಗಳು. ಈಗ ಜೀವಿ ಅಂದ್ರೆ ನಾವು ಆತ್ಮ, ನಾವು ಶಾಶ್ವತವಾದವರು, ನಿತ್ಯವಾದವರು. ಈ ಐಹಿಕ ಪ್ರಪಂಚದವರಲ್ಲ, ನಾವು ಆಧ್ಯಾತ್ಮಿಕ ಪ್ರಪಂಚದವರು. ಐಹಿಕ ಪ್ರಪಂಚದ ಸಂಪರ್ಕದೊಡನೆ ನಾವು ಬಂದಾಗ 3 ಗುಣಗಳಿಂದ ನಾವು ಪ್ರಭಾವಿತರಾಗುತ್ತೇವೆ, ನಾವು ಇಲ್ಲಿ ಬಂಧನಕ್ಕೆ ಸಿಲುಕಿಕೊಳ್ಳುತ್ತೇವೆ. ಸೊ ಈಗ ಐಹಿಕ ಪ್ರಕೃತಿಯ 3 ಗುಣಗಳು ಯಾವುದೆಲ್ಲ? ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣದಲ್ಲಿ ಇರುವವರು ನಿರ್ಮಲವಾಗಿರುತ್ತಾರೆ, ಸಮತೋಲನವನ್ನ ಕಾಯ್ದುಕೊಳ್ಳುತ್ತಾರೆ, ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತಾರೆ, ಸ್ಪಷ್ಟವಾಗಿರುತ್ತದೆ ಅವರಿಗೆ ಎಲ್ಲವೂ ಜೀವನದಲ್ಲಿ. ರಜೋಗುಣದಲ್ಲಿ ಇರುವವರಿಗೆ ಅತಿಯಾದ ಆಸೆ, ಬಯಕೆ, ಇಚ್ಛೆ ಈ ಥರದ್ದೆಲ್ಲ ಅವರಿಗೆ ಇರುತ್ತದೆ, ಆಂಗ್ಸೈಟಿ ರಜೋಗುಣದ ಒಂದು ಲಕ್ಷಣ. ಇನ್ನು ತಮೋಗುಣದ ಲಕ್ಷಣ ಜಡತ್ವ, ಆಲಸಿತನ, ನಿದ್ದೆ, ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು. ಇದು ಸತ್ವ, ರಜೋ, ತಮಗುಣಕ್ಕೆ ಇರುವಂತಹ ಒಂದು ವ್ಯತ್ಯಾಸ ಅಂತೇಳಿ ನಾವು ತಿಳಿದುಕೊಳ್ಬೋದು. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಾಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಪಾಪರಹಿತನೇ, ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಈಗ ಸತ್ವಗುಣ, ರಜೋಗುಣ ಮತ್ತು ತಮಗುಣಗಿಂತ
ಅದು ನಿರ್ಮಲವಾದದ್ದು, ಪ್ರಕಾಶಮಾನವಾದದ್ದು. ಅಂದರೆ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡುವ ಥರ ಅವರು, ಅಂದರೆ ಸತ್ವಗುಣದಲ್ಲಿ ಇರುವವರು ಸರಿಯಾದ ರೀತಿಯಲ್ಲಿ ಯೋಚಿಸುತ್ತಾರೆ. ಅದಾದಮೇಲೆ ಅವರು ಮಾಡುವ ಒಳ್ಳೆಯ ಕಾರ್ಯದಿಂದ ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಅವರು ಬಿಡುಗಡೆ ಹೊಂದುತ್ತಾರೆ. ಆದರೆ ಈ ಗುಣವನ್ನು ಹೊಂದಿದವರನ್ನು ಕೂಡ ಬಂಧಿಸುತ್ತದೆ. ಏನು ಬಂಧಿಸುತ್ತದೆ? ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಸೊ ನಾವು ಜ್ಞಾನಿಗಳು, ನಮಗೆ ಎಲ್ಲವೂ ತಿಳಿದಿದೆ, ನಾವು ಸುಖವಾಗಿದ್ದೇವೆ ಅಂತ ಅವರು ತಿಳಿದುಕೊಳ್ಳುತ್ತಾರೆ. ಸೊ ಇದು ಕೂಡ ಒಂದು ರೀತಿಯ ಬಂಧನ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಈಗ ಮಿತಿ ಇಲ್ಲದ ಆಸೆಗಳು, ನಮ್ಮನ್ನು ನಾವು ಬೇರೆಯವರ ಜೊತೆ ಹೋಲಿಸಿಕೊಳ್ಳುವಂಥದ್ದು. ಸೊ ಅವರು ಈಗ ಬಿಸ್ನೆಸ್ ಮಾಡಿ ಅದರಲ್ಲಿ ಯಶಸ್ಸನ್ನು ಗಳಿಸಿದ್ರು, ನಾವು ಕೂಡ ಬಿಸ್ನೆಸ್ ಮಾಡೋಣ, ನಾವು ಅವ್ರ ಥರ ಆಗಬೇಕು. ಸೊ ಪಕ್ಕದ ಮನೆಯವರು ಕಾರ್ ತಗೊಂಡ್ರು, ನಾವು ತಗೋಬೇಕು. ಸೊ ಈ ಥರ ನಮ್ಮನ್ನು ನಾವು ಬೇರೆಯವರ ಜೊತೆ ತುಲನೆ ಮಾಡಿ ನೋಡುವಂಥದ್ದು, ಹೋಲಿಕೆ ಮಾಡಿ ನಾವು ಕೂಡ ಆ ಥರ ಆಗಬೇಕು ಅಂತೇಳಿ ಅದನ್ನು ಪಡೆಯುವಲ್ಲಿ ಶ್ರಮ ಪಡುವಂಥದ್ದು. ಒಂದರ ನಂತರ ಒಂದು ಬಯಕೆ, ಒಂದು ಸಿಕ್ಕಿದ್ರೆ ಮತ್ತೆ ಇನ್ನೊಂದು ಸಿಗ್ಬೇಕನ್ನುವಂಥ ಬಯಕೆ, ಇದಕ್ಕೆ ಮಿತಿಯೇ ಇರುವುದಿಲ್ಲ, ಕೊನೆ ಅನ್ನೋದೇ ಇರುವುದಿಲ್ಲ. ಸೊ ಇದು ರಜೋಗುಣದ ಲಕ್ಷಣ. ಸೊ ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಕಾಮ್ಯ ಕರ್ಮಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ. ಕಾಮ್ಯಕರ್ಮ ಅಂದರೆ ಯಾವುದೇ ಒಂದು ಕೆಲಸವನ್ನ ಮಾಡುದಿದ್ರೆ ಕೂಡ ಅದರಿಂದ ನನಗೇನು ಲಾಭ ಇದೆ ಅಂತ ಯೋಚಿಸುವಂಥದ್ದು, ಪ್ರಾಫಿಟ್ ಆ್ಯಂಡ್ ಲಾಸ್. ಈಗ ನಾವು ಜೀವನದಲ್ಲಿ ಪ್ರತಿಯೊಂದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ನಾವು ತಿಳ್ಕೊಂಡ್ರೆ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಯಾವುದೇ ಒಂದು ಕಾರ್ಯವನ್ನ ಮಾಡೋದ್ರಿಂದ ನನಗೆ ಲಾಭ ಏನಿದೆ? ಸೊ ಆ ಥರ ತಿಳ್ಕೊಂಡೇ ಕಾರ್ಯವನ್ನ ಮಾಡುವಂಥದ್ದು ಇದು ರಜೋಗುಣದ ಲಕ್ಷಣ. ತಮಸ್ತ್ವ ಅಜ್ಞಾನ ಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ ತನ್ನಿಬಧ್ನಾತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತವೆ. ಸೊ ತಮೋಗುಣದಲ್ಲಿ ಯಾವ ಥರ ಇರುತ್ತಾರೆ ಅವರು? ಪ್ರಮಾದ, ಹುಚ್ಚು, ಭ್ರಮೆ. ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸಲಿಕ್ಕೆ ಕೂಡ ಆಗದಿರುವಂಥ ಪರಿಸ್ಥಿತಿಯಲ್ಲಿ ಅವರು ಇರುತ್ತಾರೆ. ಸೊ ಹೀಗೆ 3 ಗುಣಗಳು ಯಾವ ಥರ ಅಂತೇಳಿ ನಾವು ತಿಳಿದುಕೊಂಡು, ಈಗ ಉದಾಹರಣೆಗೆ ಸತ್ವಗುಣದಲ್ಲಿರುವಂಥ, ಈಗ ಶಾಲಾ ಟೀಚರ್ ಒಬ್ಬರು ಸತ್ವಗುಣದಲ್ಲಿರುವಂಥ ಟೀಚರ್ ಯಾವ ಥರ ಯೋಚನೆ ಮಾಡ್ತಾರೆ, ಅಲ್ಲ ಮೊದಲಿಗೆ ತಮೋಗುಣದಲ್ಲಿರುವಂಥ ಟೀಚರ್ ಯಾವ ಥರ ಯೋಚನೆ ಮಾಡ್ತಾರೆ ಅಂತ ನೋಡೋಣ. ಸೊ ತಮೋಗುಣದಲ್ಲಿರುವಂಥ ಟೀಚರ್ ಹೇಳ್ತಾರೆ, ಈ ಮೂರ್ಖ ಮಕ್ಕಳಿಗೆ ಕಲಿಸೋದಕ್ಕೋಸ್ಕರ ನಾನು ಶ್ರಮ ಪಡಬೇಕು, ಏನು ಉಪಯೋಗಕ್ಕೆ ಬಾರದೇ ಇರುವಂಥ ಈ ದಡ್ಡ ಮಕ್ಕಳಿಗೋಸ್ಕರ ನಾನು ಇಷ್ಟೊಂದು ಬೆವರು ಸುರಿಸಬೇಕು ಅಂತ ಈ ಥರ ಒಂದು ಬೈಕೊಂಡು ಅವರಿಗೆ ಕಲಿಸುವಂಥ ಬುದ್ಧಿ ತಮೋಗುಣದ ಒಂದು ಲಕ್ಷಣ ಇದು ಅಲ್ವಾ. ಸೊ ಮಕ್ಕಳಿಗೆ ಕಲಿಸುವಂಥ ಒಂದು ಉದ್ದೇಶ ಅಲ್ಲ, ಸೊ ತನ್ನ ಒಂದು ಸ್ವಾರ್ಥವನ್ನು, ತನ್ನ ಬಗ್ಗೆ ಯೋಚನೆ ಮಾಡುವಂಥದ್ದು. ಸೊ ಅಂದರೆ ಬೈಕೊಂಡು ಅವರಿಗೆ ಕಲಿಸುವಂಥದ್ದು ಇದು ತಮೋಗುಣದ ಟೀಚರ್. ರಜಗುಣದ ಟೀಚರ್ ಹೇಗಿರುತ್ತಾರೆ? ಇವರು ಕಲಿತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ನನಗೆ ಸಂಬಳ ಬರುತ್ತದೆ, ಸೊ ನನಗೆ ತಿಂಗಳು ಸರಿಯಾದ ಸಂಬಳ ಕೊಡ್ತಾ ಇದ್ದಾರೆ ಅಂತ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, ಅವರು ಕಲ್ತ್ರೆಷ್ಟು ಬಿಟ್ರೆಷ್ಟು ನನಗೆ ಅಂತ ತಿಳಿದುಕೊಳ್ಳುವಂಥದ್ದು ರಜೋಗುಣದ ಲಕ್ಷಣ. ಇನ್ನು ಸತ್ವಗುಣದ ಲಕ್ಷಣ, ಸತ್ವಗುಣದ ಟೀಚರ್ ಹೇಗೆ ಹೇಳುತ್ತಾರೆ? ನಾನು ನಮ್ಮ ಭಾರತದ ಮುಂದಿನ ಪ್ರಜೆಗಳನ್ನು ತಯಾರು ಮಾಡ್ತಾ ಇದ್ದೀನಿ, ಉತ್ತಮ ಪ್ರಜೆಗಳನ್ನು ನಾನು ತಯಾರು ಮಾಡ್ತಾ ಇದ್ದೀನಿ, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋದ್ರ ಮೂಲಕ ನನ್ನ ಕರ್ತವ್ಯ ಅವರಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು. ಸೊ ಇವರೆಲ್ಲ ಮುಂದಿನ ನಾಯಕರು, ನಮ್ಮ ದೇಶದ ನಾಯಕರಾಗಲಿದ್ದಾರೆ ಅಥವಾ ಉತ್ತಮ ಪ್ರಜೆಗಳಾಗಿದ್ದಾರೆ, ಫ್ಯೂಚರ್ ಲೀಡರ್ಸ್ ಇವರು ಅಂತ ತಿಳಿದುಕೊಂಡು ಉತ್ತಮ ಒಂದು ಮನಸ್ಸಿನಿಂದ ವಿದ್ಯಾಭ್ಯಾಸ ಕೊಡುವಂಥದ್ದು. ಸೊ ಈಗ ನಿಮಗೆ ಅರ್ಥ ಆಗಿರ್ಬೋದು ತಮೋಗುಣದ ಮನಸ್ಥಿತಿ ಹೇಗಿರುತ್ತೆ, ರಜಗುಣದ ಮನಸ್ಥಿತಿ ಹೇಗಿರುತ್ತೆ, ಸತ್ವಗುಣದ ಮನಸ್ಥಿತಿ ಹೇಗಿರುತ್ತೆ ಅಂಥೇಳಿ ಅಲ್ವಾ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಾಣಿ ಭಾರತ ಜ್ಞಾನಂ ಆವೃತ್ಯ ತೂ ತಮಃ ಪ್ರಮಾದೇ ಸಂಜಯತೆ ಉತ. ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ, ರಜಗುಣವು ಕಾಮ್ಯಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ, ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಸೊ 3 ಗುಣಗಳು ಕೂಡ ನಮ್ಮನ್ನು ಬದ್ಧಗೊಳಿಸುತ್ತವೆ. ಸತ್ವಗುಣ ಹೇಗೆ ನಮ್ಮನ್ನು ಬದ್ಧಗೊಳಿಸುತ್ತದೆ? ಸುಖವಾಗಿರಲು ಬದ್ಧಗೊಳಿಸುತ್ತದೆ. ಸೊ ನಾನು ಯಾವಾಗಲೂ ಸುಖವಾಗಿ ಇರಬೇಕು ಅನ್ನುವಂಥ ಭಾವನೆ. ರಜಗುಣ ಕಾಮ್ಯಕರ್ಮವನ್ನು ಮಾಡಲು ಬದ್ಧಗೊಳಿಸುತ್ತದೆ. ನಾನು ಸುಖ ಸಂತೋಷದಿಂದ ಇರಬೇಕಂತಿದ್ರೆ ನಾನು ದುಡಿಯಬೇಕು, ನಾನು ಕಷ್ಟಪಟ್ಟು ದುಡಿಯಬೇಕು, ಮತ್ತು ನಾನು ಯಾವಾಗಲೂ ಅಂದರೆ ಎಂಜಾಯ್ ಮಾಡಬೇಕು ಅನ್ನುವಂಥದ್ದು.
ತಮಸ್ಸು ಜ್ಞಾನವನ್ನು ಆವರಿಸಿ ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಹಾಗಾದರೆ ಮೂರು ಗುಣಗಳು ಕೂಡ ನಮ್ಮನ್ನ ಬದ್ಧತೆಗೆ ಒಳಪಡಿಸುತ್ತವೆ. ಬದ್ಧತೆ ಅಂದ್ರೆ ಏನು? ಸೊ ನಾವು ಇದೇ ಥರ ಇರಬೇಕು ಅಂತ ಅದನ್ನ ರಚಿಸಿರುವಂಥದ್ದು. ಈಗ ಕಂಡೀಷನಿಂಗ್ ಏಜೆಂಟ್ ಅಂತ ನಾವು ಹಾಕ್ತೀವಿ ಫುಡ್ಡಿಗೆ ಅಲ್ವಾ. ಸೊ ಅದೇ ಥರ ಇರಬೇಕು ಅಂತೇಳಿ. ಸೊ ನಾವು ಇಲ್ಲಿ ಎಲ್ಲ ರೀತಿಯಲ್ಲೂ ಬದ್ಧ ಜೀವಿಗಳು. ನಾವು ಎಲ್ಲದಕ್ಕಿಂತ ಮಿಗಿಲಾದ ಬದ್ಧತೆ ಯಾವುದು? ಜನ್ಮ ಮೃತ್ಯು ಜರಾ ವ್ಯಾಧಿಯ ಬದ್ಧತೆ. ಜನ್ಮ ನಮ್ಮ ಕೈಯಲ್ಲಿಲ್ಲ, ವ್ಯಾಧಿ ನಮ್ಮ ಕೈಯಲ್ಲಿಲ್ಲ, ಮುಪ್ಪು ನಮ್ಮ ಕೈಯಲ್ಲಿಲ್ಲ, ಅದನ್ನು ನಿಯಂತ್ರಿಸೋದು, ಮೃತ್ಯುವನ್ನು ನಿಯಂತ್ರಿಸೋದು ಯಾವುದು ನಮ್ಮ ಕೈಯಲ್ಲಿಲ್ಲ. ಸೊ ನಮ್ಮ ಸಮಯ ಬಂದಾಗ ನಾವು ಹೋಗಬೇಕು. ವ್ಯಾಧಿಗಳು ನಮಗೆ ಬರುತ್ತದೆ, ಮುಪ್ಪು ಅನ್ನೋದು ನಮಗೆ ಆಗುತ್ತದೆ. ಎಲ್ಲ ರೀತಿಯಲ್ಲೂ ನಾವು ಬದ್ಧರಾಗಿದ್ದೇವೆ. ಸೊ ನಾವು ತಿಳ್ಕೊಂಡಿದ್ದೀವಿ ನಾವೆಲ್ಲವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದೀವಿ ಅಂತ. ಆದರೆ ನಮ್ಮನ್ನ ಇಲ್ಲಿ ಮೂರು ಗುಣಗಳು ಬದ್ಧಗೊಳಿಸುತ್ತವೆ. ನಾವು ಮೂರು ಗುಣಗಳಿಂದ ಪ್ರಭಾವಿತರಾಗಿಯೇ ಎಲ್ಲ ಕೆಲಸವನ್ನ ಮಾಡುತ್ತೇವೆ. ಈಗ ಐಹಿಕ ಪ್ರಕೃತಿಯಿಂದ ನಾವು ಬೆಳೆದ ವಾತಾವರಣಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಒಂದೊಂದು ಗುಣಗಳು ನಮ್ಮಲ್ಲಿ ಇರುತ್ತದೆ. ಅದರ ಪ್ರಕಾರ ನಾವು ಜೀವಿಸುತ್ತಾ ಇರುತ್ತೇವೆ. ಆದ್ರಿಂದ ಬದ್ಧತೆ ಅನ್ನುವಂಥದ್ದು ಇಲ್ಲಿರುವಂಥ ಜೀವಿಗಳಿಗೆ ತಪ್ಪಿದ್ದಲ್ಲ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನು ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ಸೊ ಒಂದನ್ನ ಒಂದು ಸೋಲಿಸ್ತಾ ಇರುತ್ತದೆ. ಈಗ ಸತ್ವಗುಣದ ಒಂದು ಉದಾಹರಣೆಗೆ ಹೇಳ್ಬೇಕಂತಿದ್ರೆ, ಈಗ ಸತ್ವಗುಣದ ಒಂದು ಯೋಚನೆ. ಸೊ ನಾನು ನಾಳೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂಥದ್ದು ಸತ್ವಗುಣದ ಯೋಚನೆ. ರಾತ್ರಿ ಮಲಗುವಾಗ ನಾನು ಅಲಾರ್ಮ್ ಇಟ್ಟು ಮಲ್ಕೊಳ್ತೇನೆ, ಬೆಳಿಗ್ಗೆ ಬೇಗ ಎದ್ದು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು 5:05 ಎದ್ದು ಅಂತ. ಬೆಳಿಗ್ಗೆ ಅಲಾರ್ಮ್ ಆಗ್ತಾ ಇದ್ದ ಹಾಗೆ, ಅಂದರೆ ಇದು ಸತ್ವಗುಣದ ಯೋಚನೆ ಇತ್ತು ಈಗ ಮನಸ್ಸು. ಅದಾದ್ಮೇಲೆ ಏನಾಗುತ್ತೆ, ಬೆಳಿಗ್ಗೆ 5:15 ಅಲಾರ್ಮ್ ಆಗ್ತಾ ಇದ್ದ ಹಾಗೆ 5 ಗಂಟೆಗೆ ಬೇಡ, ಯಾಕೆ ಹೇಳ್ಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂಥೇಳಿ. ಸೊ ಇಲ್ಲಿಗ ಸತ್ವಗುಣವನ್ನ ತಮೋಗುಣ ಸೋಲಿಸಿಬಿಟ್ಟಿತು. ಅದಾದ್ಮೇಲೆ ಯಾವಾಗಲೂ ಹೇಳೋದಕ್ಕಿಂತ ಲೇಟಾಗಿ ಹೇಳುವಂಥದ್ದು. 7 ಗಂಟೆಗೆ ಹೇಳ್ಬೇಕಾಗಿತ್ತು ಯಾವಾಗಲೂ. ಅಲಾರ್ಮ್ ಇಟ್ಟರು ಕೂಡ ಇವತ್ತು ಮಾತ್ರ 9 ಗಂಟೆಗೆ ಹೇಳುವಂಥದ್ದು. ಇದು ತಮೋಗುಣದ ಲಕ್ಷಣ. ಸೂರ್ಯೋದಯದ ನಂತರ ಯಾರು ಮಲಗ್ತಾರೋ ಅದು ತಮೋಗುಣ ಅಂತ ಹೇಳಲಾಗುತ್ತದೆ. ತಮೋಗುಣದ ಲಕ್ಷಣ ಅದು. ಸೊ ಅದಾದ್ಮೇಲೆ ಲೇಟ್ ಆಗಿದ್ದರಿಂದ ಎಲ್ಲ ಕೆಲಸ ಲೇಟಾಗಿ ಆಗ್ತಾ ಇದೆ. ಸೊ ಅದಾದ್ಮೇಲೆ ಇದ್ದಕ್ಕಿದ್ದಾಗೆ ಒಂದು 12 ಗಂಟೆ 1 ಗಂಟೆ ಆಗ್ತಾ ಇದ್ದಾಗ ಮನಸ್ಸಿನಲ್ಲಿ ಒಂದು ಇಚ್ಛೆ ಬರುವಂಥದ್ದು, ಶಾಪಿಂಗಿಗೆ ಹೋಗಬೇಕು, ತುಂಬ ದಿವಸ ಆಯಿತು ಶಾಪಿಂಗ್ ಹೋಗೋದೆ ಅಂತೇಳಿ. ಏನೋ ಒಂದು ಸಾಮಾನನ್ನು ಕೊಂಡ್ಕೊಳ್ಳೋದಕ್ಕೆ ಅಂತ ಹೋಗಿ ಸಿಕ್ಕಾಪಟ್ಟೆ ಅಗತ್ಯ ಇಲ್ಲದಿರುವ ಸಾಮಾನನ್ನು, ಅಂದರೆ ಅದು ಬೇಕು ಇದು ಬೇಕು ಅಂತೇಳಿ ಕೊಳ್ಳು ಬಾಕ ಸಂಸ್ಕೃತಿ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಅಗತ್ಯ ಇಲ್ಲದಿರೋದನ್ನ ತಗೊಂಡು ಬರುವಂಥದ್ದು. ಮೊದಲು ಸತ್ವಗುಣ ಇತ್ತು, ತಮಗುಣ ಆವರಿಸಿತು, ತಮಗುಣವನ್ನು ರಜೋಗುಣ ಸೋಲಿಸಿತು. ಹೀಗೆ ಒಂದೊಂದು ಗುಣ ಇದ್ದಕ್ಕಿದ್ದಾಗೆ ನಮ್ಮ ಈ ಮೂಡು ಚೇಂಜ್ ಆಗುವಂಥದ್ದು, ಬದಲಾಗುವಂಥದ್ದು. ಸೊ ಇದೆಲ್ಲ ಈ ಮೂರು ಗುಣಗಳ ಪ್ರಭಾವದಿಂದ ಒಂದನ್ನು ಸೋಲಿಸಿ ಒಂದು ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ಈಗ ಈ ಮೂರು ಗುಣಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಂತ ಇದ್ದರೆ ಉದಾಹರಣೆಗಳ ಮೂಲಕ ನಾವು ತಿಳಿದುಕೊಳ್ಳೋಣ. ಒಂದು ಕೇಸ್ ಸ್ಟಡಿಯ ಮೂಲಕ ನಾವು ತಿಳಿದುಕೊಳ್ಳೋಣ ಯಾವ ಥರ ಅಂಥೇಳಿ. 3 ಫ್ಯಾಮಿಲಿಯ ಕಥೆಯ ಮೂಲಕ ನಾವು ತಿಳಿದುಕೊಳ್ಳೋಣ. ಹ್ಯಾಪಿ ಫ್ಯಾಮಿಲಿ, ಸತ್ವಗುಣದಲ್ಲಿರುವಂತಹ ಫ್ಯಾಮಿಲಿ ಹೇಗೆ ಅಂಥೇಳಿ ನಾವು ತಿಳಿದುಕೊಳ್ಳೋಣ. ಸೊ ಈಗ ಸತ್ವಗುಣದಲ್ಲಿ ಇರುವಂತಹ ಫ್ಯಾಮಿಲಿ ಹೇಗಿರುತ್ತದೆ? ಈಗ ಒಬ್ಬ ಡಾಕ್ಟರ್ ಇರ್ತಾನೆ. ಸೊ ಅವನು ಒಳ್ಳೆಯ ಡಾಕ್ಟರ್ ಆಗಿರುತ್ತಾನೆ, MBBS MD ಎಲ್ಲ ಅವನು ಕಲಿತಿರುತ್ತಾನೆ. ಅವನು ಇಚ್ಛೆ ಪಟ್ಟರೆ ವಿದೇಶಕ್ಕೆ ಕೂಡ ಹೋಗ್ಬೋದು. ಇದು ಹ್ಯಾಪಿ ಫ್ಯಾಮಿಲಿಯ ಕತೆ, ಸತ್ವಗುಣದ ಫ್ಯಾಮಿಲಿಯ ಕತೆ. ಅವನು ಇಚ್ಛೆ ಪಟ್ಟರೆ ವಿದೇಶಕ್ಕೆ ಹೋಗ್ಬೋದು, ಅವನಿಗೆ ಒಳ್ಳೆಯ ಒಂದು ಕೆಲಸ ಸಿಗುತ್ತೆ, ಅಥವಾ ಇಲ್ಲಿ ಅಂದರೆ ಒಂದು ತುಂಬ ರೆಪ್ಯೂಟೆಡ್ ಹಾಸ್ಪಿಟ್ಲಲ್ಲಿ ಕೂಡ ಅವನಿಗೆ ಕೆಲಸ ಸಿಗ್ಬೋದು. ಬ್ಯಾಂಗ್ಳೂರ್ನಂಥ ಸಿಟಿ ಅಂತ ಇಟ್ಕೊಳ್ಳೋಣ, ಈಗ ತುಂಬ ಒಂದು ಬ್ಯುಸಿ ಆಗಿರುವಂಥ ಸಿಟಿಯಲ್ಲಿ ಅವನಿದ್ದಾನೆ. ಆದರೆ ಅವನಿಗೆ ಇದ್ಯಾವುದು ಬೇಕಾಗಿಲ್ಲ. ಈ ಬ್ಯುಸಿ ಸಿಟಿಯ ಲೈಫಿನ ಜಂಜಾಟ ಅವನಿಗೆ ಬೇಕಾಗಿಲ್ಲ. ಸೊ ನಾನು ಸ್ವಲ್ಪ ಶಾಂತಿಯಿಂದ ಇರಬೇಕು, ಟ್ರಾಫಿಕ್ ಬೇಡ, ಪರಿಸರ ಮಾಲಿನ್ಯ ಪೊಲ್ಯೂಷನ್ ಯಾವುದು ಬೇಡ, ಇದ್ರೆ ಎಲ್ಲದರಿಂದ ನಾನು ದೂರ ಇರಬೇಕಂತ ಅವನಿಗೆ ಇಚ್ಛೆ ಆಗುತ್ತದೆ. ತನ್ನ ಫ್ಯಾಮಿಲಿ ಜೊತೆ ಅವನು ಸಿಟಿಯಿಂದ ಸ್ವಲ್ಪ ದೂರ ಔಟ್ಸ್ಕರ್ಟಲ್ಲಿ ಅಲ್ಲಿ ಹೋಗಿ ಒಂದು ಸಣ್ಣ ಹಾಸ್ಪಿಟ್ಲನ್ನು ಓಪನ್ ಮಾಡ್ತಾನೆ. ಅಲ್ಲೇ ಇರುವಂಥ ಜನರಿಗೆ ಚಿಕಿತ್ಸೆಯನ್ನು ಕೊಡುವಂಥ, ಅಂದರೆ ರೀಸನೇಬಲ್ ಒಂದು ಇದರಲ್ಲಿ ಚಿಕಿತ್ಸೆಯನ್ನು ಕೊಡುವಂಥದ್ರಲ್ಲಿ ಅವನು ತನ್ನನ್ನು ತಾನು ತೊಡಗಿಕೊಳ್ತಾನೆ. ಅಲ್ಲೇ ಒಂದು ಮನೆಯನ್ನು ಖರೀದಿಸ್ತಾನೆ. ಸೊ ಅವನ ಪತ್ನಿ ಕೂಡ ಒಬ್ಬಳು ಅಂದರೆ ಸತ್ವಗುಣದಲ್ಲಿ ಇರುವವಳು, ಒಂದು ಉತ್ತಮ ಗೃಹಿಣಿ. ಮನೆ ಮುಂದುಗಡೆ ಗಾರ್ಡನ್ ಎಲ್ಲ ಮಾಡಿಕೊಂಡು ಆ ಗಾರ್ಡನ್ನಲ್ಲಿ ಬೆಳೆದಿರುವಂಥ ತರಕಾರಿಗಳನ್ನು ಉಪಯೋಗಿಸಿ ಅಡುಗೆ ಮಾಡುವಂಥದ್ದು, ಹಸುವನ್ನು ಕೂಡ ಸಾಕುವಂಥದ್ದು, ಮಕ್ಕಳನ್ನು ಅಲ್ಲೇ ಪಕ್ಕದಲ್ಲಿರುವಂಥ ಸ್ಕೂಲಿಗೆ ಕಳಿಸುವಂಥದ್ದು. ಈಗ ಡಾಕ್ಟ್ರನ್ನ ಒಂದು
ಜೀವನ ಹೇಗಿರುತ್ತೆ ಅಂದರೆ ಹಾಸ್ಪಿಟಲ್, ಮನೆ, ಗಾರ್ಡನ್ ಇದಿಷ್ಟಕ್ಕೆ ಸೀಮಿತವಾಗಿರುತ್ತದೆ. ಪತ್ನಿಯ ಒಂದು ಬದುಕು ಕೂಡ ಅಷ್ಟೆ. ಮನೆ, ಗಾರ್ಡನ್, ಅಲ್ಲೇ ಅವರು ಅಂದರೆ ಹಸುವನ್ನು ನೋಡ್ಕೊಳ್ಳುವಂಥದ್ದು. ಹೀಗೆ ಮಕ್ಕಳು ಕೂಡ ಅಷ್ಟೇ, ಮನೆ, ಶಾಲೆ ಅಷ್ಟೇ. ಸೊ ಇವರು ತುಂಬ ಸಂತೃಪ್ತಿಯಿಂದ ಬದುಕ್ತಾ ಇದ್ದಾರೆ. ದೇವರ ಮೇಲೆ ನಂಬಿಕೆ ಇರುತ್ತೆ, ಪೂಜೆ ಇದನ್ನೆಲ್ಲ ಮಾಡ್ತಾ ಇರ್ತಾರೆ, ತುಂಬ ಸಂತೋಷದಿಂದ ಇರುತ್ತಾರೆ. ಆದರೆ ಇದು ಒಳ್ಳೆಯ ಜೀವನ ಶೈಲಿ ಹೌದು. ಆದರೆ ಅವರ ಮನಸ್ಸಿನಲ್ಲಿ ಏನಿರುತ್ತದೆ, ನಾವೇ ಉತ್ತಮವಾಗಿರುವಂಥವರು, ನಾವು ತುಂಬ ಸಂತೋಷವಾಗಿದ್ದೇವೆ, ನಮ್ಮನ್ನು ಬಿಟ್ಟರೆ ಇನ್ನಿಲ್ಲ ಯಾರು ಕೂಡ ಸಂತೋಷವಾಗಿರುವಂಥವರು, ನಾವೇ ಅಲ್ಟಿಮೇಟ್, ನಾವು ಸುಖದಿಂದ ಇದ್ದೇವೆ, ನಾವು ಜ್ಞಾನಿಗಳು, ನಮಗೆ ಇನ್ನೇನು ಬೇಕಾಗಿಲ್ಲ, ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದ್ರ ಅವಶ್ಯಕತೆ ನಮಗೆ ಇಲ್ಲ, ಎಲ್ಲವೂ ನಮಗೆ ಪ್ರಾಪ್ತವಾಗಿದೆ, ನಾವು ಸಂತೋಷದಿಂದ ಇದ್ದೇವೆ, ಯಾಕೆ ನಾವು ಭಗವಂತನ ಭಕ್ತಿಯನ್ನು ಮಾಡಬೇಕು, ಎಲ್ಲವೂ ನಮಗೆ ಭಗವಂತ ಕೊಟ್ಟಿದ್ದಾರಲ್ಲ, ಯಾವುದೇ ಕ್ಷಣದಲ್ಲೂ ಅದು ಕೊನೆ ಆಗಬಹುದು ಅನ್ನೋದು ಅವರಿಗೆ ಗೊತ್ತಿರುವುದಿಲ್ಲ. ಸುಖ ಮತ್ತು ಜ್ಞಾನಗಳ ಪ್ರಜ್ಞೆ, ನಮಗೆ ಎಲ್ಲವೂ ತಿಳಿದಿದೆ, ನಾವು ಸುಖವಾಗಿದ್ದೇವೆ, ಆದ್ದರಿಂದ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಅವರು ತಿಳಿದುಕೊಂಡಿರುತ್ತಾರೆ. ಇದು ಸತ್ವಗುಣದ ಒಂದು ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ಬೋದು.